ಸಮುದಾಯದ ನಾಯಕರುಗಳು ಅನೇಕ ಜನ ವೇದಿಕೆ ಮೇಲೆ ಕುಳಿತಿದ್ದೀರಿ. ಇವತ್ತಿನ ಈ ವಿಶೇಷವಾದಂಥ ಕ್ಷಣ, ವಿಶೇಷವಾದಂಥ ಈ ಕಾರ್ಯಕ್ರಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮೊದಲನೇ ಬಾರಿ ಆಲ್ದೂರಿನಲ್ಲಿ ವಿಶೇಷವಾಗಿ ಇವತ್ತು ನಾಡಪ್ರಭು ಕೆಂಪೇಗೌಡರ ಪುತ್ಥಳಿಯನ್ನು ಅನಾವರಣಗೊಳಿಸ್ತಕ್ಕಂಥ ಈ ಒಂದು ಐತಿಹಾಸಿಕವಾದಂಥ ಒಂದು ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು, ಬಹುಶಃ ಅಶೋಕಣ್ಣ ಅವರು ಪ್ರಾಸ್ತಾವಿಕವಾಗಿ ಮಾತನಾಡ್ತಾ ಇದ್ರು. ನಿಮ್ಮೆಲ್ಲರಿಗೂ ಕೂಡ ಆ ತಾಯಿ ಚಾಮುಂಡೇಶ್ವರಿ ಇದೇ ರೀತಿ ಇನ್ನೂ ಹೆಚ್ಚು ನಾಡಪ್ರಭು ಕೆಂಪೇಗೌಡರ ಒಂದು ಪುತ್ಥಳಿಯನ್ನು ಇಡೀ ಚಿಕ್ಕಮಗಳೂರು ಜಿಲ್ಲೆ ವ್ಯಾಪಕವಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಇಂಥ ಕಾರ್ಯಕ್ರಮಗಳು ಇನ್ನೂ ನಡೀಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಇವತ್ತು ಒಂದು ದಾರಿದೀಪವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಹೃದಯ ತುಂಬಿದ ಧನ್ಯವಾದಗಳು, ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತಿನ ಈ ಒಂದು ಶಿಲ್ಪಿ ಏನು ಪುತ್ಥಳಿಯನ್ನು ನಿರ್ಮಾಣ ಮಾಡಿದ್ದಾರೆ, ವಿಜಯ್ ಬಿಡದಿ ಅವರು, ಬಹುಶಃ ಕೆಂಪೇಗೌಡರ ಒಂದು ಪುತ್ಥಳಿಯನ್ನು ಕಣ್ತುಂಬಿಸ್ಕೊಳ್ತಕ್ಕಂಥದ್ದಕ್ಕೆ ಪರಮ ಪೂಜ್ಯರು ನನ್ನ ಕಿವಿಯಲ್ಲಿ ಒಂದು ಮಾತನ್ನ ಹೇಳ್ತಾ, ಎಷ್ಟು ಸೊಗಸಾಗಿ ನಿರ್ಮಾಣ ಆಗಿದೆ ನೋಡಿ ನಿಖಿಲ್ ಅವರೇ, ಇದನ್ನು ನೋಡಲಿಕ್ಕೆ ಬಹಳ ಆನಂದ ಆಗುತ್ತೆ ಅಂತಕ್ಕಂಥದ್ದು ಪರಮ ಪೂಜ್ಯರು ನನ್ನ ಕಿವಿಯಲ್ಲಿ ಹೇಳಿದಂಥ ಸಂದರ್ಭದಲ್ಲಿ ಬಹುಶಃ ಈ ಪುತ್ಥಳಿಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ. ಅದು ಕಲ್ಲಿನಲ್ಲಾಗಲಿ ಲೋಹದಲ್ಲಾಗಲಿ ಅದನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದಾದರೆ ಬಹುಶಃ ಭಗವಂತ ಇವತ್ತು ವಿಜಯರವರಿಗೆ ಆ ಒಂದು ಕಲಾ ನೈಪುಣ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಇವತ್ತು ನಮ್ಮ ಕಣ್ಣೆದುರುಗಡೆ ಇದು ಸಾಕ್ಷಿಯಾಗಿ ನಿಂತಿದೆ. ಹತ್ತತ್ರ 24 ಲಕ್ಷ ವೆಚ್ಚದಲ್ಲಿ ಪುತ್ಥಳಿಯನ್ನು ಅನಾವರಣಗೊಳಿಸಿದ್ದೇವೆ ಅಂತಕ್ಕಂಥದ್ದನ್ನ ಸಮಿತಿಯ ಅಧ್ಯಕ್ಷರು ಹೇಳ್ತಾ ಇದ್ರು. ಅದಕ್ಕೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಸಮಿತಿಯ ಪದಾಧಿಕಾರಿಗಳು, ಜೊತೆಯಲ್ಲಿ ಆರ್ಥಿಕವಾಗಿ ಪುತ್ಥಳಿಯ ಅನಾವರಣಕ್ಕೆ ಶಕ್ತಿಯನ್ನು ತುಂಬಿಸುವ ಮೂಲಕ ನಿಮ್ಮೆಲ್ಲರ ಜವಾಬ್ದಾರಿಯನ್ನು ಏನು ಮೆರೆದಿದ್ದೀರಿ, ನಿಮಗೂ ಕೂಡ ಮತ್ತೊಮ್ಮೆ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಬಯಸ್ತೇನೆ. ಬಹುಶಃ ನಾಡಪ್ರಭು ಕೆಂಪೇಗೌಡರು ಅಂತ ಇದ್ದಂಗೆ ನಮಗೆ ಮೊದಲು ತಲೆಗೆ ಬರ್ತಕ್ಕಂಥದ್ದು ಹಲವಾರು ಪೇಟೆಗಳನ್ನ ನಗರ ಪ್ರದೇಶದಲ್ಲಿ ಸುಸ್ಥಿರವಾಗಿ ಏನು ನಿರ್ಮಾಣವನ್ನು ಮಾಡಿದ್ರು. ಬಹುಶಃ ನನಗೆ ತಿಳಿದ ಮಟ್ಟಕ್ಕೆ 64 ಪೇಟೆಗಳು ಬೆಂಗಳೂರಿನಲ್ಲಿ ಅವರ ಒಂದು ಕಾಲಾವಧಿಯಲ್ಲಿ 500 ವರ್ಷಗಳ ಹಿಂದೆ ಅವರು ತಗೊಂಡಂಥ ತೀರ್ಮಾನಗಳು ಇವತ್ತಿಗೂ ಕೂಡ ಚರ್ಚೆಯಲ್ಲಿದೆ, ಒಂದು ಇತಿಹಾಸವಾಗಿ ಉಳಿದಿದೆ. ಅಂದರೆ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಇವತ್ತು ಇಂಜಿನಿಯರ್ಗಳ ದಂಡೆ ಇದೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಬೆಂಗಳೂರು ನಗರದಲ್ಲಿ ಮಳೆ ಬಂದರೆ ಇವತ್ತು ನಗರ ಸಂಪೂರ್ಣ ಮುಚ್ಚಿ ಹೋಗ್ತಾ ಇದೆ, ಗುಂಡಿಗಳು ಬಿದ್ದಿದೆ. ಆ ಕಾಲದಲ್ಲಿ ಟೆಕ್ನಾಲಜಿ ಅಂತಕ್ಕಂಥದ್ದು ಇರಲಿಲ್ಲ. ಆದರೆ ಕೆಂಪೇಗೌಡರ ದೂರದೃಷ್ಟಿ, ಅವರ ತಲೆನಲ್ಲಿ ಇದ್ದಂಥ ಕಲ್ಪನೆ, ಅವರ ತಲೆನಲ್ಲಿ ಇದ್ದಂಥ ಬ್ಲೂ ಪ್ರಿಂಟ್ ಏನಿತ್ತು, ಬೆಂಗಳೂರು ನಗರವನ್ನು ಅವ್ರು ಏನೊಂದು ಕಲ್ಪನೆಯನ್ನು ಇಟ್ಕೊಂಡಿದ್ರು, ಬಹುಶಃ ಅದು ಇವತ್ತಿಗೂ ಕೂಡ ಜಗತ್ತು ಸೂರ್ಯ ಚಂದ್ರ ಇರ್ತಕ್ಕಂಥದ್ದು ಎಷ್ಟು ಸತ್ಯವೋ, ನಾಡಪ್ರಭು ಕೆಂಪೇಗೌಡರು ಇವತ್ತು ಬೆಂಗಳೂರು ನಗರ ಅಷ್ಟೇ ಅಲ್ಲ, ಹಳೆ ಮೈಸೂರು ಪ್ರಾಂತ್ಯ ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ ಜಲಸಂಪನ್ಮೂಲ ಇರ್ಬೋದು,
ರೈತರಿಗೆ ಮಾರುಕಟ್ಟೆಗಳನ್ನ ಕಟ್ತಕ್ಕಂಥ ತೀರ್ಮಾನಗಳನ್ನ ತಗೊಳ್ತಕ್ಕಂಥದ್ದು ಇರ್ಬೋದು. ಈ ರೀತಿ ಅನೇಕ ವಿಚಾರದ ಬಗ್ಗೆ ವಿಸ್ತಾರವಾಗಿ ಆಲೋಚನೆ ಮಾಡಿ ಭೋಜಣ್ಣ ಅವರು ಹೇಳ್ದಂಗೆ ಬಹುಶಃ ನಾಡಪ್ರಭು ಕೆಂಪೇಗೌಡರು ಕೇವಲ ಬೆಂಗಳೂರಿನ ನಿರ್ಮಾತೃ ಅಷ್ಟೇ ಅಲ್ಲ, ನಮ್ಮ ಭಾರತ ದೇಶ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಆಸ್ತಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಸಾಬೀತನ್ನ ಮಾಡಿದ್ದೀರಿ. ನಯನ ಮೋಟಮ್ನವರು ಮಾತನಾಡಬೇಕಾದ್ರು ಒಂದು ಮಾತನ್ನು ಹೇಳಿದರು, ಅದು 100ಕ್ಕೆ 100ರಷ್ಟು ಒಪ್ಕೊಳ್ತಕ್ಕಂಥ ಮಾತು. ಯಾವ ಒಬ್ಬ ವ್ಯಕ್ತಿ ಇತಿಹಾಸವನ್ನು ಅರ್ತಿರ್ತಾನೋ ತಿಳಿದುಕೊಂಡಿರ್ತಾನೋ ಆ ವ್ಯಕ್ತಿ ಮಾತ್ರ ಇತಿಹಾಸವನ್ನು ರಚನೆ ಮಾಡ್ತಕ್ಕಂಥದ್ದಕ್ಕೆ ಮುಂದಾಗ್ತಕ್ಕಂಥ ಯೋಗ್ಯನಿರ್ತಾನೆ ಅಂತಕ್ಕಂಥದ್ರ ಬಗ್ಗೆ ನಯನ ಮೋಟಮ್ನವರು ಹೇಳ್ತಾ ಇದ್ರು. ಹಾಗಾಗಿ ಇವತ್ತು ನಮ್ಮೆಲ್ಲರ ಜವಾಬ್ದಾರಿ ಇದೆ, ನಮ್ಮೆಲ್ಲರ ಕರ್ತವ್ಯ ಇದೆ. ಆ ಜವಾಬ್ದಾರಿ ಕರ್ತವ್ಯವನ್ನು ಮೆರೆದಿದ್ದೀರಿ. ಬಹುಶಃ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 2 ಗಂಟೆಗೂ ಹೆಚ್ಚು ಈ ಕಾರ್ಯಕ್ರಮ ನಡೀತಾ ಇದೆ. ಆದರೂ ಕೂಡ ಇಲ್ಲಿವರೆಗೂ ಒಂದು ಕುರ್ಚಿ ಅಳ್ಗಾಡಿಲ್ಲ. ಅದಕ್ಕೆ ಕಾರಣ ಪರಮ ಪೂಜ್ಯರ ಹಿತವಚನಗಳನ್ನ, ಅವರ ಆಶೀರ್ವಾದವನ್ನು ನಾವೆಲ್ಲರೂ ಕೂಡ ಕೋರಿ ಇವತ್ತು ಇಲ್ಲಿ ಬಂದಿದ್ದೇವೆ. ಪರಮ ಪೂಜ್ಯರು ಯಾವಾಗ ಎಷ್ಟು ಗಂಟೆ ನಿದ್ರೆ ಮಾಡ್ತಾರೋ, ಯಾವಾಗ ಪ್ರಸಾದವನ್ನು ತೆಗೆದುಕೊಳ್ತಾರೋ ನನಗೆ ಗೊತ್ತಿಲ್ಲ. ರಾಜ್ಯದ ಮೂಲ ಮೂಲೆಯಲ್ಲಿ ಪರಮ ಪೂಜ್ಯರನ್ನ ಹೃದಯದಿಂದ ಪ್ರೀತಿಸ್ತಕ್ಕಂಥ ಭಕ್ತಾದಿಗಳು ಅಪಾರ ಸಂಖ್ಯೆಯಲ್ಲಿದ್ದಾರೆ. ಮೊನ್ನೆ ದಿನ ನೊಣವಿನಕೆರೆಗೆ ಹೋಗಿದ್ದೆ. ನೊಣವಿನಕೆರೆಗೂ ಕೂಡ ಶ್ರೀಗಳು ಅವರ ಸಮಯವನ್ನು ಮೀಸಲಿಟ್ಟು ಬಿಡುವಿಲ್ಲದರ ಸಮಯದಲ್ಲೂ ಕೂಡ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಒಂದು ಬೆಲೆಯನ್ನು ಕೊಟ್ಟು ಇವತ್ತು ಇಲ್ಲಿ ಬಂದಿದ್ದಾರೆ. ಬಹುಶಃ ಶ್ರೀಗಳಿಗೆ ನಿಮ್ಮೆಲ್ಲರ ಪರವಾಗಿ ಒಂದು ಮನವಿಯನ್ನು ಮಾಡಲಿಕ್ಕೆ ಇಚ್ಛಪಡ್ತೇನೆ. ಏಕೆಂದರೆ ಇನ್ನೂ ಶ್ರೀಗಳು ಅಂತಿಮವಾಗಿ ಮಾತನಾಡೋರಿದ್ದಾರೆ. ನಾನು ಹೆಚ್ಚು ಸಮಯ ತೆಗೆದುಕೊಳ್ಳಕ್ಕೆ ಹೋಗೋದಿಲ್ಲ.